ಉತ್ತರಾಖಂಡಕ್ಕೆ ತೆರಳಿರುವಂತಹ ಸಚಿವ ಕೃಷ್ಣ ಬೈರೇಗೌಡರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರ ಬಗ್ಗೆ. ಸಿಎಂ ಸೂಚನೆಯ ಮೇರೆಗೆ ಈಗ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಅಲ್ಲಿಗೆ ತೆರಳಿರುವಂಥದ್ದು. ವಾಯುಸೇನೆಯಿಂದ ನಿರಂತರವಾಗಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಸಚಿವರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಯಾರ್ಯಾರು ಟ್ರೆಕ್ಕಿಂಗಿಗೆ ಹೋಗಿದ್ರು ಅವರೆಲ್ಲರ ಮಾಹಿತಿಯನ್ನು ಕೂಡ ಕ್ರೋಢೀಕರಿಸುವಂತಹ ಕೆಲಸ ಆಗಿದೆ. ಒಟ್ಟು 18 ಮಂದಿ ಹೋಗಿದ್ರು ಅನ್ನುವಂತಹ ಮಾಹಿತಿ, ಅದರಲ್ಲಿ 13 ಮಂದಿಯ ರಕ್ಷಣೆ ಆಗಿದೆ, 9 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗಿರುವಂತಹದ್ದು. ಇನ್ನೂ ಕೂಡ ಯಾರ್ಯಾರು ಸಿಲುಕಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಉತ್ತರಾಖಂಡ್ನಲ್ಲಿ ನಡೆದಿರುವಂತಹ ಈ ಘೋರ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಜೊತೆಗೆ ಈ ರೆಸ್ಕ್ಯೂ ಮಾಡಿದವರ ಪರಿಸ್ಥಿತಿ ಹೇಗಿದೆ ಅಂತ? ಈಗಾಗಲೇ ಏಜೆನ್ಸಿ ಕಡೆಯಿಂದಾಗಿ ಉತ್ತರಾಖಂಡಕ್ಕೆ ಟ್ರೆಕ್ಕಿಂಗ್ಗೆ ತೆರಳಿದಂತ 19 ಮಂದಿ ಬೆಂಗಳೂರಿನವರು ಅನ್ನುವಂತ ಮಾಹಿತಿ ಲಭ್ಯ ಆಗಿರುವಂತದ್ದು. ಆ ಬೆಂಗಳೂರಿನವರು ಎಲ್ಲಿ ಜೆಪಿ ನಗರ ಮೂಲದವರು ಮತ್ತೆ ಬೆಂಗಳೂರು ಉತ್ತರ ಭಾಗದ ಮೂಲದವರು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವ್ರು ಯಾರು ಏನು ಅನ್ನೋದನ್ನ ವಿಪತ್ತು ನಿರ್ವಹಣಾ ಇಲಾಖೆ ಈಗಾಗಲೇ ಪತ್ತೆ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. 19 ಜನರಲ್ಲಿ ಈಗಾಗಲೇ 8 ಜನರನ್ನ ರೆಸ್ಕ್ಯೂ ಮಾಡಿ ಕೊರೋಲೇಷನ್ ಎನ್ನುವಂತ ಒಂದು ಉತ್ತರ ಕಾಶಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು 4 ಜನ ಡೆತ್ ಆಗಿದ್ದಾರೆ ಎನ್ನುವಂಥದ್ದು. ಈಗಾಗಲೇ ವಿಪತ್ತು ನಿರ್ವಹಣಾ ಇಲಾಖೆ ಅವರ ಕುಟುಂಬಸ್ಥರನ್ನ ಸಂಪರ್ಕ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದೆ. ಆ ಏಜೆನ್ಸಿ ಏನು ಕರೆದುಕೊಂಡೋಗಿತ್ತು, ಏಜೆನ್ಸಿ ಕರೆದುಕೊಂಡೋಗಿರುವಂತಹ ಅದರಿಂದನೂ ಕೂಡ ಕುಟುಂಬಸ್ಥರು ಯಾರು, ಬೆಂಗಳೂರಿನ ಯಾವ ಮೂಲದವರು ಅನ್ನುವಂತ ಬಗ್ಗೆ ಪತ್ತೆ ಮಾಡ್ಲಿಕ್ಕೂ ಕೂಡ ಈಗ ಮುಂದಾಗಿರುವಂತದ್ದು. ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಇವರು ಸಿಲುಕಿ ಗರ್ವಾಲ್ ಮತ್ತೆ ಮಯಾಲಿ ಎನ್ನುವಂತ ಪರ್ವತ ಶ್ರೇಣಿಗಳಲ್ಲಿ ಸಿಲುಕಿ ಅಪಾಯದಲ್ಲಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ SDRF ಮತ್ತೆ NDRF ತಂಡಗಳೆಲ್ಲವೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿಂದ ಕೃಷ್ಣ ಬೈರೇಗೌಡ ಸಚಿವರು ಕೂಡ ಇಲ್ಲಿಂದ ತೆರಳಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಇದಕ್ಕೆ ಇನ್ನೇನು 5:30 ಅಷ್ಟಕ್ಕೂ ಕೂಡ ಸಚಿವರು ಸ್ಥಳಕ್ಕೆ ಅಲ್ಲಿ ತಲುಪ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ ಕಂದಾಯ ಇಲಾಖೆಯ ವಿಪತ್ತು ನಿರ್ವಹಣಾದರು ಕೂಡ ಸಭೆಯನ್ನ ಮಾಡ್ತಾ ಇದ್ದು ಯಾರು ಬೆಂಗಳೂರಿನವರು ಎಲ್ಲಿಯವರು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಪ್ರೇಮ್,